ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಟೈಟಲ್ ಮತ್ತೆ ಥಂಬ್ನೇಲ್ ಅಲ್ಲಿ ಏನು ನೋಡಿರೋ ಅದು ನಿಜ. ಏನಕ್ಕೆ ಅಂತ ಅಂದ್ರೆ ನೀವೇನಾದ್ರು ಇವಾಗ ಬೈಕ್ ಟ್ಯಾಕ್ಸಿ ಮಾಡ್ತೀರಾ ಅಂತ ಅಂದ್ರೆ RTOದವರು ಬೈಕ್ನ ಸೀಸ್ ಮಾಡ್ತೀವಿ, ಜೊತೆಯಲ್ಲಿ DL ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಅದು ಸಾಕ್ಷಿಯಾಗಿ ಒಂದು ವಿಡಿಯೋ ಕೂಡ ಇದೆ, ಆ ವಿಡಿಯೋನ ನಾನು ಪ್ಲೇ ಮಾಡ್ತೀನಿ. ಮೊದಲನೇದಾಗಿ ಆ ವಿಡಿಯೋ ನೋಡ್ಕೊಂಬನ್ನಿ, ಆಮೇಲೆ ನಾವು ಅದ್ರ ಬಗ್ಗೆ ನಾವು ಮಾತಾಡೋಣ. ನೋಡಿ. ಹಾಗಾಗಿ ನಾವು ಅದ್ರ ಮೇಲೂ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದೀವಿ. ಈಗ ನಾಳೆಯಿಂದಾನೇ ನಾವು ನಮ್ಮ ಬೆಂಗಳೂರಿನ 11 RTO ಕಚೇರಿ ವತಿಯಿಂದ ಕಂಟಿನ್ಯೂಸ್ ಆಗಿ ಒಂದು ವಾರದ ಲೆಕ್ಕದಲ್ಲಿ ನಾವು ಆಫೀಸ್ ಕಚೇರಿ ಕೆಲಸಗಳನ್ನ ಒಳಗೊಂಡಂತೆ ನಾವಿದು ಎನ್ಫೋರ್ಸ್ಮೆಂಟ್ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದೇವೆ. ಮತ್ತೆ ಇದ್ರ ಬಗ್ಗೆ ಸಾರ್ವಜನಿಕರಿಗೂ ಸಮೇತ ಒಳ್ಳೆ ಅವೇರ್ನೆಸ್ ತರ್ತೇವೆ. ಅಂದ್ರೆ ನಾನ್ ಟ್ರಾನ್ಸ್ಪೋರ್ಟೆಡ್ ಪ್ರೈವೇಟ್ ಯೂಸ್ ವೆಹಿಕಲ್ಗೆ ನೀವು ಯಾರು ಟ್ಯಾಕ್ಸಿ ಆಗಿ ಯೂಸ್ ಮಾಡ್ಕೊಳ್ಬೇಡಿ, ಇದರಿಂದ ಆಗುವಂತ ಅನಾಹುತಗಳು ಮತ್ತೆ ಅದು ಇಲ್ಲಿಗಲ್ಲು ಅನ್ನೋದ್ರ ಬಗ್ಗೆನೂ ಸಾರ್ವಜನಿಕರಿಗೆ ಸಾಕಷ್ಟು ಪಬ್ಲಿಸಿಟಿ ಅವೇರ್ನೆಸ್ ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಪ್ರತಿದಿನ ನಾವು ಚೆಕ್ ಮಾಡ್ತೀವಿ. ಅದ್ರ ಬಗ್ಗೆ ನಾವು ನೋಟ್ ಕೊಡ್ತಾ ಇರ್ತೀವಿ. ಮತ್ತೆ ಎಸ್ಪೆಷಲಿ ಈ ತರ ಚೆಕ್ ಮಾಡಿದವಾಗ ಗಾಡಿನ ನಾವು ಸೀಸ್ ಮಾಡ್ಕೊಳ್ತೇವೆ ಮೊದಲನೇದಾಗಿ. ಎರಡನೇದಾಗಿ ಡ್ರೈವರ್ದು DL ಮೇಲೆ ಕ್ರಮ ತೆಗೆದುಕೊಳ್ತೇವೆ. ಮೂರನೇದು RC ಸಸ್ಪೆನ್ಷನ್ ಮಾಡಿ ಗಾಡಿನ ನಾನು ಈಗಾಗಲೇ ಹೇಳ್ದಂಗೆ ನಾವು ಅದನ್ನ ನಮ್ಮ ಸುಪರ್ದಿಲೇ ಇಟ್ಕೊಳ್ತೀವಿ. ಇದಾದ ನಂತರ ನಾವು ಮತ್ತೆ ಒಂದ್ಸತಿ ಎಲ್ರೂ ಕೂತು ಈಗಾಗಿರೋ ಅಂಥದ್ದು ಏನಾಗಿದೆ ಅನ್ನೋದನ್ನ ಪ್ರಗತಿ ಪರಿಶೀಲನೆ ಮಾಡಿ ಮತ್ತೆ ಮುಂದುವರಿತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಆದ್ರಿಂದ ಈಗ ನಾಳೆ ನೀವೇನು ಕೈಗೊಂಡಿದ್ದೀರಾ ಆ ಪ್ರೊಟೆಸ್ಟ್ ಕೈ ಬಿಟ್ಟು ನಮ್ಮ ಜೊತೆಲೆ ನೀವು ಈ ಒಂದು ಎನ್ಫೋರ್ಸ್ಮೆಂಟ್ ಆಕ್ಟಿವಿಟೀಸ್ಗೆ ಕೈ ಜೋಡಿಸಿದ್ರೆ ನಾವು ಸಮೇತ ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತೀವಿ ಅಂತ ಸಾರಿಗೆ ಇಲಾಖೆ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಗೈಸ್, ಈಗ ಸದ್ಯಕ್ಕೆ ನೀವು ವಿಡಿಯೋ ನೋಡ್ಕೊಂಡ್ ಬಂದಿದ್ದೀರಾ, ಅದರಿಂದಾಗಿ ಇವಾಗ ಏನ್ ಮಾಡ್ಬೇಕು ನೀವು ಅಂತ ಅಂದ್ರೆ ಸದ್ಯಕ್ಕೆ ಬೈಕ್ ಟ್ಯಾಕ್ಸಿನ ಸ್ಟಾಪ್ ಮಾಡಿ. ಏನಕ್ಕಪ್ಪ ಇದನ್ನ ಹೇಳ್ತಾ ಇದೀನಿ ಅಂತ ಅಂದ್ರೆ ಇದನ್ನು ಮೀರಿ ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಏನಾಗುತ್ತೆ ಅಂತ ಅಂದ್ರೆ ಇವಾಗ ಆಲ್ಮೋಸ್ಟ್ ಆಲ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಏನ್ ಹೇಳಿದೆ ಅಂತ ಅಂದ್ರೆ RTOದವರಿಗೆ ಹೇಳಿದ್ದಾರೆ ಅಂತ ಅಂದ್ರೆ ಬೈಕ್ ಟ್ಯಾಕ್ಸಿನ ಹಿಡೀರಿ ಅಂತಾನೆ ಇವಾಗ ಹೇಳಿದ್ದಾರೆ. ಅಂತಂದ್ರೆ ಇವಾಗ ನೀವು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದೀರಾ ಅಂತಂದ್ರೆ ಬೈಕ್ ಟ್ಯಾಕ್ಸಿನ ಹಿಡೀರಿ ಅಂತಾನೆ ಹೇಳಿದ್ದಾರೆ. ಅದರಿಂದಾಗಿ ಈಗ ಏನಾಗುತ್ತೆ ಅಂತ ಅಂದ್ರೆ ಈಗ ಏನು ಬೆಂಗಳೂರಲ್ಲಿ 11 RTO ಇದೆಯೋ 11 RTOದವ್ರಿಗೂ ಕೂಡ ಇವಾಗ ಅವರು ಹೇಳಿರ್ತಾರೆ, ಈಗ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದಾರೆ, ಬೈಕ್ ಟ್ಯಾಕ್ಸಿ ಮಾಡೋರ್ನ ಹಿಡೀರಿ, ಜೊತೆಯಲ್ಲಿ ಬೈಕ್ನ ಸೀಸ್ ಮಾಡಿ, ಆಮೇಲೆ DL ನ ರದ್ದು ಮಾಡಿ, RC ಮೇಲೂ ಕೂಡ ಆಕ್ಷನ್ ಮಾಡಿ ಅಂತ ಹೇಳ್ಬಿಟ್ಟು ಅವರು ತಿಳಿಸ್ತಾ ಇದ್ದಾರೆ. ಜೊತೆಯಲ್ಲಿ ಏನಪ್ಪಾ ಅಂತ ಅಂದ್ರೆ ಈಗ ಫಸ್ಟ್ ಎಲ್ಲ ಮಾಡಿದ್ರಲ್ಲ ಅಂತ ಅಂದ್ರೆ ಮುಂಚೆನೂ ಕೂಡ ಈ ತರ ಎಲ್ಲ ಆಗಿದೆ. ಅಂದ್ರೆ RTOದವ್ರು ಹಿಡೀರಿ ಅಂತ ಹೇಳಿರೋದು ಈ ತರ ಎಲ್ಲ ಆಗಿದೆ. ಆ ತರ ಆದಂತ ಸಮಯದಲ್ಲಿ ಒಂದು ಫೈನ್ ಅಂತಂದ್ರೆ 5,000 ಇಲ್ಲ ಅಂತ ಅಂದ್ರೆ 10,000 ಫೈನ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಅವರು ಹೇಳಿರ್ತಾರೆ. ಅದೇ ರೀತಿಯಲ್ಲಿ ಕಂಪ್ನಿಯವ್ರು ಬಂದು ಯಾವಾಗ 5,000 10,000 ಫೈನ್ ಕಟ್ಬಿಟ್ಟು ಬೈಕ್ ಟ್ಯಾಕ್ಸಿನ ಬಿಡಿಸ್ಕೊಟ್ಟಿರ್ತಾರೆ. ಬಟ್ ಇವಾಗ ಕಂಪ್ನಿ ಏನ್ ಆಕ್ಷನ್ ತಗೊಂಡಿರುತ್ತೆ ಅಂತ ಯಾರಿಗೂ ಐಡಿಯಾ ಇಲ್ಲ. ಅಂದ್ರೆ ಇವಾಗ ಅವ್ರು ಹೇಳಿದಾರೆ ಈ ತರ ಹೇಳಿರೋದ್ರಿಂದ ನಾವು ರಿಸ್ಕ್ ತಗೊಂಡು ಮಾಡಕ್ ಆಗೋದಿಲ್ಲ. ಬೈಕ್ ಟ್ಯಾಕ್ಸಿ ಯಾರು ಕೂಡ ಬೈಕ್ ಟ್ಯಾಕ್ಸಿ ಮಾಡಕ್ ಆಗೋದೇ ಇಲ್ಲ. ಆ ಬೈಕ್ ಟ್ಯಾಕ್ಸಿ ಮಾಡೋತೀರಾ ಅಂತ ಅಂದ್ರೆ ಇವತ್ತು RTOದವರು ಹಿಡಿತಾರೆ ಅಂತ ಅಂದ್ರೆ ಇವಾಗ ಬೈಕ್ ಟ್ಯಾಕ್ಸಿ ಬುಕ್ ಮಾಡೋದಿಲ್ಲ. ಆಲ್ಮೋಸ್ಟ್ ಅದು ಇವಾಗ RTOದವ್ರು ಬುಕ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. RTOದವ್ರು ಬುಕ್ ಮಾಡಿದಂತ ಸಮಯದಲ್ಲಿ ನೀವು ಅಲ್ಲಿ ಹೋಗ್ತಿದ್ದಂಗೆ ನಿಮ್ಮ ಬೈಕ್ನ ಕಿತ್ಕೊಂತಾರೆ. ಬೈಕ್ನ ಕಿತ್ಕೊಂಡು ತಗೊಂಡೋಗಿ ಗೋಡನ್ಗೆ ಹಾಕ್ತಾರೆ. ನೀವು ಬೈಕ್ ಆಚೆ ಬರೋವರೆಗೂ ನೀವು ಗೋಡನ್ ಹತ್ರನೇ ಇರ್ಬೇಕಾಗುತ್ತೆ. ಏನೇ ಆಗ್ಲಿ ಏನೇ ಬಂದ್ರು ಕೂಡ ನೀವೇನ್ ಮಾಡ್ಬೇಕು ಅಂದ್ರೆ ಆ ಗೋಡನ್ ಹತ್ರನೇ ಇರ್ಬೇಕಾಗುತ್ತೆ. ಏನಕ್ಕೆ ಅಂದ್ರೆ ಬೈಕ್ನ ಬಿಟ್ಟು ಈಸಿಯಾಗಿ ಬರೋಕ್ಕಾಗಲ್ಲ ನೀವು. ಅದರಿಂದಾಗಿ ಇವತ್ತೇನಾದ್ರು ನೀವು ಡ್ಯೂಟಿಗೆ ಹೋಗ್ತೀರಾ ಇವತ್ತಿಂದ ಅಂತ ಅಂದ್ರೆ ಈ ತರ ಎಲ್ಲ ಪ್ರಾಬ್ಲಮ್ ಇದೆ. ಅಂದ್ರೆ ಒಂದು ವಾರದ ಮಟ್ಟದವರೆಗೂ ನಾವು ಹಿಡಿತೀವಿ, ಈಗ ಮಾಡ್ತೀವಿ, ಈ ತರ ಕೆಲಸ ಎಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದರೆ. ಬಟ್ ಗೊತ್ತಿಲ್ಲ ಎಷ್ಟು ದಿವಸದವರೆಗೂ ಮಾಡ್ತಾರೆ. ಇದಕ್ಕೆ ಈಗ ಕಂಪ್ನಿ ಏನ್ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ನಿಮಗೆ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ ಗೈಸ್. ಏನಕ್ಕೆ ಅಂತ ಅಂದ್ರೆ ಈ ತರ ಎಲ್ಲ ಹಿಡಿತಾ ಇದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೂಡ ಕಸ್ಟಮರ್ ಕೇರ್ ಅವ್ರಿಗೆ ಫೋನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕಸ್ಟಮರ್ ಕೇರ್ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಏನ್ ಪ್ರತಿಕ್ರಿಯೆ ಮಾಡ್ತಾರೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಯಲ್ಲಿ ಮೊದಲನೇದಾಗಿ ಹೇಳೋದೇನು ಅಂತಂದ್ರೆ ದಯವಿಟ್ಟು ಇವತ್ತಿಂದ ಸದ್ಯಕ್ಕೆ ಯಾರು ಬೈಕ್ ಟ್ಯಾಕ್ಸಿ ಮಾಡಕ್ ಹೋಗಬೇಡಿ. ಅಂದ್ರೆ ಕಂಪ್ನಿಯವ್ರು ಏನ್ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಕಂಪ್ನಿಯವ್ರು ಏನ್ ರಿಯಾಕ್ಟ್ ಮಾಡ್ತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿವರೆಗೂ ದಯವಿಟ್ಟು ಯಾರು ಸದ್ಯಕ್ಕೆ ಬೈಕ್ ಟ್ಯಾಕ್ಸಿ ಮಾಡಕ್ ಹೋಗಬೇಡಿ. ಇನ್ನೊಂದೇನು ಅಂತ ಅಂದ್ರೆ ಇವಾಗ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ ಈಗ ಬೈಕ್ ಟ್ಯಾಕ್ಸಿನ ಬುಕ್ ಮಾಡಿರಲ್ಲ ಕಸ್ಟಮರು, ಅವ್ರಿಗೆ ಒಂದು ಅವೇರ್ನೆಸ್ ಮಾಡ್ತೀವಿ. ಅಂದ್ರೆ ಇದು ಇಲ್ಲಿಗಲ್ ಬೈಕ್ ಟ್ಯಾಕ್ಸಿ, ಯಾರು ಕೂಡ ಅದರಲ್ಲಿ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಒಂದು ಅವೇರ್ನೆಸ್ ಮಾಡ್ತೀವಿ ಅಂತಾನು ಕೂಡ ಅವ್ರು ಹೇಳ್ತಾ ಇದಾರೆ. ಮೊದಲನೇದಾಗಿ ಏನಪ್ಪಾ ಅಂತ ಅಂದ್ರೆ ಇವಾಗ ಬೈಕ್ ಟ್ಯಾಕ್ಸಿ ಮಾಡೋದು ಇಲ್ಲೀಗಲ್ ಅನ್ನಂಗಿದ್ರೆ ದಯವಿಟ್ಟು ಬೈಕ್ ಟ್ಯಾಕ್ಸಿ ಅಪ್ಲಿಕೇಶನ್ ತೆಗೆದು ಬಿಡಿ. ಏನಕ್ಕೆ ಬಿಟ್ಟಿದ್ದೀರಾ ಅಪ್ಲಿಕೇಶನ್? ಇಲ್ಲೀಗಲ್ ಅಪ್ಲಿಕೇಶನ್ ರನ್ ಹಾಕಿ ಏನಕ್ಕೆ ಬಿಟ್ಟಿದ್ದೀರಾ? ಏನಕ್ಕೆ ದೊಡ್ಡವ್ರ ಮೇಲೆ ನೀವು ಆಕ್ಷನ್ ತಗೊಳಲ್ಲ? ಈ ದೊಡ್ಡ ಕಂಪ್ನಿಗಳು ಅಗ್ರಿಗೇಟರ್ ಮೇಲೆ ಏನಕ್ಕೆ ಆಕ್ಷನ್ ತಗೊಳಲ್ಲ? ಈ ತರ ಚಿಕ್ಕ ಪುಟ್ಟ ಬೈಕ್ ಟ್ಯಾಕ್ಸಿ ಮಾಡ್ತಾರಲ್ಲ ಅವ್ರ ಮೇಲೆ ಏನಕ್ಕೆ ಆಕ್ಷನ್ ತಗೊಳ್ತಾ ಇದ್ರ? ಡೈರೆಕ್ಟ್ ಮೂಲ ಯಾವುದು ಅಂತ ಅಂದ್ರೆ ಈಗ ಬೈಕ್ ಟ್ಯಾಕ್ಸಿ ಅಪ್ಲಿಕೇಶನ್ಗಳು ಈಗ ಏನಿದೆಯಾ ರ್ಯಾಪಿಡೋ, ಓಲಾ, ಊಬರ್, ಇವ್ಯಾವ ಅಪ್ಲಿಕೇಶನ್ ಇದೆಯೋ ಅಪ್ಲಿಕೇಶನ್ ಸರ್ವಿಸ್ ಕೊಡ್ತಾ ಇರೋದ್ರಿಂದ ತಾನೇ ಇವಾಗ ಎಷ್ಟೊಂದು ಜನ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋದು. ಅದರಿಂದಾಗಿ ದಯವಿಟ್ಟು ಏನ್ ಮಾಡಿ ಅಂತ ಅಂದ್ರೆ ಡೈರೆಕ್ಟ್ ಆಗಿ ನೀವು ಮೂಲಕ್ಕೆ ಹೋಗ್ಬಿಟ್ಟು ಮೂಲದಿಂದನೇ ನೀವು ಏನಾದ್ರು ನೀವು ಇದಿದೆಯಲ್ಲ
ಒಂದು ಕಸ್ಟಮರ್ಗೆ ಸಿಗಬಾರ್ದು. ಈ ರೀತಿ ಆಲ್ರೆಡಿ ಆಗಿದೆ ಒಂದ್ಸಲ, ಕಸ್ಟಮರ್ಗೆ ಸಿಗದಿದ್ದ ರೀತಿಯಲ್ಲೂ ಕೂಡ ಆಗಿದೆ. ಇಲ್ಲ ಅಂತ ಅಂದ್ರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಇರ್ತಾರಲ್ಲ, ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಲ್ಲಿ ಅಪ್ಲಿಕೇಶನ್ ಇಲ್ದ ರೀತಿಯಲ್ಲಿ, ಸರ್ವಿಸ್ ಕೊಡದೇ ರೀತಿಯಲ್ಲಿ ನೀವು ಅದನ್ನ ಮಾಡಬೇಕು. ದಯವಿಟ್ಟು ಆ ಥರ ಮಾಡಿದ್ರೆ ಸ್ಟಾಪ್ ಆಗುತ್ತೆ. ಈಗ ನಾವು ಒಂದು ವಾರ ಬಂದ್ಬಿಟ್ಟು ಕಸ್ಟಮರಿಗೆಲ್ಲ ನಾವು ಈ ಥರ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀವಿ ಅಂತ ಅಂದ್ರೆ ಎಷ್ಟು ಜನಕ್ಕೆ ಹೇಳ್ತೀರಾ? ಎಷ್ಟೊಂದು ಜನಕ್ಕೆ ಈಗ ಈ ಬೈಕ್ ಟ್ಯಾಕ್ಸಿ ಮಾಡೋರಿಗೆ ಎಷ್ಟೊಂದು ಜನಕ್ಕೆ ಈ ವಿಷಯ ಗೊತ್ತೇ ಇರಲ್ಲ. ಏನಕ್ಕಪ್ಪ ಅಂತ ಅಂದ್ರೆ ಎಷ್ಟೊಂದು ಜನ ನ್ಯೂಸ್ ನೋಡಲ್ಲ, ಏನಾಗ್ತಾ ಇದೆ ಅಂತ ಪಾಪ ಅವ್ರಿಗೂ ಕೂಡ ಗೊತ್ತಿರಲ್ಲ. ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಇವತ್ತೆಲ್ಲ ಹೋಗ್ತಾರೆ, ಸಿಗಾಕೊಂತಾರೆ, ಡೈರೆಕ್ಟ್ ಆಗಿ RTO ಆಫೀಸ್ಗೆ ಹೋಗ್ತಾರೆ. ಡೈರೆಕ್ಟ್ ಆಗಿ ಅವ್ರ ಮೇಲೆ ಆಕ್ಷನ್ ತಗೊಳೋ ಬದಲು ನಾನು ಹೇಳ್ತಾ ಇಲ್ವಾ, ಒಂದೇ ಸಲ ಕಂಪ್ನಿ ಮೇಲೆ ಆಕ್ಷನ್ ತಗೊಳ್ಳಿ. ಕಂಪ್ನಿ ತಾನೇ ಮಾಡ್ತಾ ಇರೋದು. ಡೈರೆಕ್ಟ್ ಆಗಿ ಕಂಪ್ನಿ ಮೇಲೆ ಆಕ್ಷನ್ ತಗೊಳ್ಳಿ, ಕಂಪ್ನಿಯವ್ರಿಗೆ ನೋಟಿಸ್ ಕೊಡಿ. ಕಂಪ್ನಿಯವ್ರಿಗೆ ನೋಟಿಸ್ ಕೊಡ್ತಿದ್ದಂಗೆ ಸರ್ವಿಸ್ನ ನೀವು ಈ ಕೂಡಲೇ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರೆ, ಈ ಕೂಡಲೇ ಸ್ಟಾಪ್ ಮಾಡಿದಂಥ ಸಮಯದಲ್ಲಿ ಈಗ ಇವ್ರು ಯಾರು ಹೋಗ್ಬಿಟ್ಟು ಸಿಗಾಕೊಂಡು ಪಾಪ ಇವ್ರು ಯಾರು ಪರದಾಡೋ ರೀತಿಯಲ್ಲಿ ಇರಲ್ಲ. ಅದೇ ಹೇಳ್ತಾವ, ಇವತ್ತಿನ ಏನಾದ್ರು ಬೈಕ್ ಟ್ಯಾಕ್ಸಿ ಮಾಡ್ತೀನಿ ಅಂತ ಅಂದ್ರೆ ಫುಲ್ಲು ನೀವು RTO ಕಚೇರಿಯಲ್ಲಿ ಅಲಿಬೇಕು ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಏನು ಅಂತಂದ್ರೆ, ಇವಾಗ ಇನ್ನೊಂದು ಏನು ಹೇಳ್ಬೇಕು ಅಂತ ಅಂದ್ರೆ, ಈಗ ಆಟೋದವ್ರಿಗೂ ಕೂಡ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಈಗ ಆಟೋದವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ನೀವು ಈಗ ಏನು ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋರನ್ನ ಹಿಡಿತೀವಿ. ಆ ಬೈಕ್ ಟ್ಯಾಕ್ಸಿ ಹಿಡಿಯುವಂಥ ಸಮಯದಲ್ಲಿ ನಮಗೆ ನೀವು ಸಪೋರ್ಟ್ ಮಾಡಿ, ಇಬ್ರು ಸೇರ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದರೆ. ಇದಕ್ಕೆ ಮೇನ್ ಮುಖ್ಯ ಕಾರಣ ಏನು ಅಂತ ಅಂದ್ರೆ, ಇವತ್ತು ಪ್ರೊಟೆಸ್ಟ್ ನಡಿಬೇಕಾಗುತ್ತೆ ಅಂತ ಅಂದ್ರೆ 5ನೇ ತಾರೀಕು ಏನಿದೆಯೋ 5ನೇ ತಾರೀಕು ಪ್ರೊಟೆಸ್ಟ್ ಮಾಡ್ತೀವಿ. ಈಗ ಸಾರಿಗೆ ಡಿಪಾರ್ಟ್ಮೆಂಟ್ ಏನಿದೆಯೋ, ಸಾರಿಗೆ ಆಫೀಸ್ ಏನಿದೆಯೋ ಅದಕ್ಕೆ ನಾವು ಹೋಗಿ ಮುತ್ತಿಗೆ ಹಾಕ್ತೀವಿ ಅಂತ ಕೂಡ ಅವ್ರು ಹೇಳಿರ್ತಾರೆ. ಆ ಮುತ್ತಿಗೆ ಹಾಕಕ್ಕೆ ಹೋಗುವಂಥ ಸಮಯದಲ್ಲಿ ಮುತ್ತಿಗೆ ಹಾಕಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾದ ತಕ್ಷಣ ಏನು ಮಾಡ್ತಾರೆ ಅಂತ ಅಂದ್ರೆ, ಎಲ್ಲರನ್ನೂ ಕೂಡ ಕರೆಸ್ತಾರೆ, ಒಂದು ಸಭೆ ನಡೆಸ್ತಾರೆ. ಸಭೆ ನಡೆಸಾದಂಥ ಸಮಯದಲ್ಲಿ ಈ ಥರ ಹೇಳುವಂಥ ಹೇಳಿಕೆ ಇದು. ಅದರಿಂದಾಗಿ ಇವಾಗ ಏನಾಗುತ್ತೆ ಅಂತಂದ್ರೆ, ನೀವು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದೀರಾ ಅಂತ ಅಂದ್ರೆ ಬೈಕ್ ಟ್ಯಾಕ್ಸಿನ ಇವಾಗ ಆಟೋದವರೇ ಇಟ್ಕೊಡ್ತಾರೆ ಅಂತ ಅಂದ್ರೆ, ಮುಂಚೆಲ್ಲ ಕಮೆಂಟ್ ಮಾಡ್ತಾ ಇದ್ರು ಅಂತ ತುಂಬಾ ಜನ. ಈಗ ಆಟೋದವರು ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ಏನಾಗಿದೆ ಅಂತ ಅಂದ್ರೆ, RTOದವರೇ ಅವರ ಸಪೋರ್ಟ್ನ ಕೇಳ್ತಾ ಇದ್ದಾರೆ. ನೀವು ಕೂಡ ನಮಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಾವು ಎಲ್ಲ ಬೈಕ್ ಟ್ಯಾಕ್ಸಿನೂ ಕೂಡ ಹಿಡಿಯೋಣ. ಬೈಕ್ ಟ್ಯಾಕ್ಸಿ ಹಿಡಿದ್ಬಿಟ್ಟು ಜೊತೆಯಲ್ಲಿ ಬೈಕ್ ಟ್ಯಾಕ್ಸಿನ ಸೀಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅವರೇ ಹೇಳ್ತಾ ಇರೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ, ಇವತ್ತಿಂದ ಆಟೋದವರು ಕೂಡ ಬುಕ್ ಮಾಡ್ತಾರೆ. ನೀವು ಅಲ್ಲಿ ಹೋದಂಥ ಸಮಯದಲ್ಲಿ ಹಿಡ್ಕೊಂಡಾದ್ಮೇಲೆ ತಗೊಂಡೋಗಿ RTO ಆಫೀಸಲ್ಲಿ ನಿಮ್ಮ ಬೈಕ್ನೆಲ್ಲ ಸೀಸ್ ಮಾಡ್ತಾರೆ. ಅದರಿಂದಾಗಿ ದಯವಿಟ್ಟು ಸ್ನೇಹಿತರೆ, ಇವತ್ತಿನ ಏನಾದ್ರು ನೀವು ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋ ಅಂತಂದ್ರೆ ಸದ್ಯಕ್ಕೆ ಸ್ಟಾಪ್ ಮಾಡಿ. ಅಂದ್ರೆ ಜಾಸ್ತಿ ರಿಸ್ಕ್ ತಗೊಂಡ್ಲೇಬೇಡಿ, ಏನಾಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿ ಈ ರೀತಿ ಎಲ್ಲ ಮಾಡಕ್ ಹೋಗ್ಬೇಡ್ರಿ. ಸದ್ಯಕ್ಕೆ ಬೈಕ್ ಟ್ಯಾಕ್ಸಿ ಯಾರ್ಯಾರು ಮಾಡ್ತಾ ಇರೋ, ಬೈಕ್ ಟ್ಯಾಕ್ಸಿ ಮಾಡಬೇಕು ಅಂತ ಇದ್ದೀರೋ, ದಯವಿಟ್ಟು ಇವಾಗ ಸದ್ಯಕ್ಕೆ ಸ್ಟಾಪ್ ಮಾಡಿ. ನೆಕ್ಸ್ಟ್ ಏನು ಆಕ್ಷನ್ ತಗೊಳುತ್ತೆ, ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಈಗ ಏನು ಅಪ್ಡೇಟ್ ಇಲ್ದಲೆ ಡೈರೆಕ್ಟ್ ಆಗಿ ಇವಾಗ RTOದವ್ರು ಈ ಥರ ಹೇಳಿದ್ರು ಕೂಡ ಹೋಗಿ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅದು ಮೂರ್ಖತನ ಅಂತ ಹೇಳ್ಬೋದು. ಏನಕ್ಕೆ ಅಂತಂದ್ರೆ, ಇಷ್ಟು ದಿನ ಎಲ್ಲೂ ಕೂಡ ಯಾವುದೇ ಆದಂಥ ಸರ್ಕಾರನೇ ಆಗಲಿ RTOದವರೇ ಆಗಲಿ ನಾವು ಈ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿರಲಿಲ್ಲ. ಬಟ್ ಈಗ RTOದವರು ಹೇಳಿರೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ, ಬೈಕ್ ಟ್ಯಾಕ್ಸಿ ನಾವೇನಾದ್ರು ಮಾಡ್ತೀವಿ ಅಂತ ಅಂದ್ರೆ ಹೋಗ್ತಾರೆ, ಬೈಕ್ನ ಇಟ್ಕೊಂಡು ಸೀಸ್ ಮಾಡ್ತಾರೆ. ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ರೆ, ಇವಾಗ ಬೈಕ್ ಟ್ಯಾಕ್ಸಿನ ಸೀಸ್ ಮಾಡಿದಂಥ ಸಮಯದಲ್ಲಿ ಅಷ್ಟು ಈಸಿಯಾಗಿ ಆಚೆ ಕೊಡಲ್ಲ ಅವರು, ಅಲ್ಲಿ ತುಂಬ ಅಲಿಬೇಕಾಗುತ್ತೆ. ಅದರಿಂದಾಗಿ ದಯವಿಟ್ಟು ಸದ್ಯಕ್ಕೆ ಇವತ್ತಿನ ನಮ್ಮ ಕನ್ನಡಿಗರು ಯಾರ್ಯಾರು ಇದ್ದೀರೋ ಅವರೆಲ್ಲರೂ ಕೂಡ ಅಷ್ಟೇನೆ, ದಯವಿಟ್ಟು ಬೈಕ್ ಟ್ಯಾಕ್ಸಿನ ಇವತ್ತಿಂದ ಮಾಡಕ್ ಹೋಗಬೇಡಿ. ನೋಡೋಣ ನೆಕ್ಸ್ಟ್ ಏನಾದ್ರು ಅಪ್ಡೇಟ್ ಬಂತು ಇದ್ರ ಬಗ್ಗೆ, ಯಾರಾದರೂ ಏನಾದ್ರು ಹೇಳಿದ್ರು ಅಂತ ಅಂದ್ರೆ ನಾನು ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.